ಹುಣಸೂರಿನಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ದಿನದಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹುಣಸೂರಿನ ದೊಡ್ಡ ಮಸೀದಿ ಬೀದಿಯ ರಸ್ ಎ ಮುಸ್ತಫಾಸ್ಟ್ ವತಿಯಿಂದ ದೇವರಾಜ್ ಅರಸು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಾಗೂ ಹಂಪಲುಗಳ ಬ್ರೆಡ್ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು. एक फोटो मार लो अपन की ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಜರುದ್ದೀನ್, ಉಪಾಧ್ಯಕ್ಷರಾದ ಸೈಯದ್ ಮುಬಾರಕ್, ಗೌರವ ಅಧ್ಯಕ್ಷರಾದ ಜಿಯಾ, ಕಾರ್ಯದರ್ಶಿ ಮೊಹಮ್ಮದ್ ಕೌಶಿಕ್, ಖಜಾನ್ಸಿಯಾದ ವಾಸಿಂ ಖಾನ್, ಮೊಹೀಂ ಪಾಷಾ ಹಾಗೂ ಟ್ರಸ್ಟ್ನ ಸದಸ್ಯರುಗಳು ಹಾಜರಿದ್ದರು. ನಾವು ಇಲ್ಲಿ ಇವತ್ತು ರಜಾಯ ಮುಸ್ತಫಾ ಟ್ರಸ್ಟ್ನ ಎಲ್ಲ ಕಮಿಟಿ ಸದಸ್ಯರು ಬಂದು ಈ ಗೌರ್ಮೆಂಟ್ ಆಸ್ಪತ್ರೆ ಹುಣಸೂರಿನ ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಸೇರಿದ್ದೇವೆ. ಇಲ್ಲಿ ಸೇರಿರೋ ಉದ್ದೇಶ ಏನಂದರೆ ಎಲ್ಲ ಇಲ್ಲಿರೋ ಪೇಷಂಟ್ಗಳಿಗೆ ನಮ್ಮಿಂದ ಆದ ಒಂದು ಚಿಕ್ಕ ಸಹಾಯ ಮಾಡ್ತಾಯಿದ್ದೀವಿ. ಟ್ರಸ್ಟಿಂದ ಎಲ್ಲರಿಗೂ ಫ್ರೂಟ್ನ ಕಿಟ್ಗಳು ಹಾಗೂ ಬನ್ನು ಬ್ರೆಡ್ಡನ್ನು ವಿತರಿಸಿದ್ದೀವಿ. ಸುಮಾರು ಒಂದು 100ಕ್ಕೂ ಮೇಲೆ ಕಿಟ್ಗಳನ್ನು ಇಲ್ಲಿ ವಿತರಿಸಿದ್ದೀವಿ. ಇಲ್ಲಿ ಕಮಿಟಿಯ ಸದಸ್ಯರಾದ ಎಲ್ಲ ಸದಸ್ಯರಲ್ಲಿ ಕೂಡಿದ್ದೀವಿ. ನಮ್ಮ ಪ್ರೆಸಿಡೆಂಟ್ ಆದ ಅಜರುದ್ದೀನ್ ಅವರು ಹಾಗೂ ಖಜಾಂಜಿಯಾದ ವಸೀಂ ಸಾಬ್ ಅವರು ನಾಯಬೆ ಸದರಾದ ಜಿಯಾಬೆ ಅವರು ಹಾಗೂ ನಾನು ಸೆಕ್ರೆಟರಿ ಮೊಹಮ್ಮದ್ ಶಕೀರ್ ನಮ್ಮಿಂದ ಆದ ಒಂದು ಪುಟ್ಟ ಸಹಾಯ. ಈದ್ ಮಿಲಾದುನ್ ನಬಿ ದಿನ ನಾವು ಶಾಂತಿಯ ಸಂದೇಶವನ್ನು ಸಾರೋ ಉದ್ದೇಶದಿಂದ ಇಲ್ಲಿ ಬಂದು ಈ ಫ್ರೂಟನ್ನು ವಿತರಣೆ ಮಾಡಿದ್ದೇವೆ. ಅಧ್ಯಕ್ಷ ಅಜರುದ್ದೀನ್ ಮಾತನಾಡಿ, ಆಸ್ಪತ್ರೆಯ ಎಲ್ಲಾ ರೋಗಿಗಳಿಗೆ ಎಲ್ಲ ಆರೋಗ್ಯ ನೀಡಲೆಂದು ಹಾಗೂ ಎಲ್ಲಾ ಬಾಂಧವರು ಒಂದೇ ಎಂಬ ಭಾವನೆಯಿಂದ ಎಲ್ಲ ಸಮುದಾಯದ ಜನರು ಶಾಂತಿ ಸೌಹಾರ್ದತೆಯ ಸಂಕೇತವಾಗಿ ಬಾಳೋಣ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ನಮಸ್ಕಾರ ಬಂಧುಗಳೇ, ಇವತ್ತು ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈದ್ ಮಿಲಾದ್ ಹಬ್ಬ ಇರುವ ವಿಶೇಷ ಕಾರಣದಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ರಜಾಯ ಮುಸ್ತಫಾ ಎಂಬ ಟ್ರಸ್ಟ್ನ ವತಿಯಿಂದ ಎಲ್ಲ ಪೇಷಂಟ್ಗಳಿಗೆ ಫ್ರೂಟ್ ಕಿಟ್ಟನ್ನು ಹಣ್ಣನ್ನು ವಿತರಣೆ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ರಜಾಯ ಮುಸ್ತಫಾ ಟ್ರಸ್ಟ್ನ ಎಲ್ಲ ಸದಸ್ಯರು, ನಮ್ಮ ಖಜಾಂಚಿ, ನಮ್ಮ ಎಲ್ಲ ಸದಸ್ಯರುಗಳು ಒಗ್ಗೂಡಿ ಎಲ್ಲರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದೇವರು ಎಲ್ಲರಿಗೂ ಆರೋಗ್ಯವನ್ನು ನೀಡಿ, ಎಲ್ಲರಿಗೂ ಆಯಸ್ಸು, ಒಳ್ಳೆಯ ಆರೋಗ್ಯ ನೀಡಿ ಎಂದು ಕೇಳ್ಕೊತೀವಿ.